84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. RSS ನವರು ಹೇಳಿರೋ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನ ಕೊಟ್ಟು ಇದು ಮಾಡ್ತಾರೆ ಅಂತ ಹೇಳ್ತೀರಾ? ಅವ್ರು ರಾಜೀನಾಮೆ ಕೊಡಿ ಅಂತ ನೇರವಾಗಿ ಹೇಳಲ್ಲ, ಕೊಡಿಸ್ತಾರೆ. ಅದಕ್ಕೆ ಬೇಕಾದಂತ ಒಂದು ಭೂಮಿಕೆಯನ್ನ ಸಿದ್ಧಪಡಿಸ್ತಾರೆ. RSS ಮನಸ್ಸು ಮಾಡಿದ್ರೆ ಆ ಭೂಮಿಕೆಯನ್ನು ಸಿದ್ಧಪಡಿಸೋದೇನು ಬಹಳ ದೊಡ್ಡ ವಿಚಾರ ಅಲ್ಲ. ಮೋದಿ ಅವರು ಮಾತ್ರ ಸ್ವಲ್ಪ ಟಫ್ ಲೀಡರು. ಏನಾದರೂ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವರನ್ನು ಈಸಿಯಾಗಿ ಸುಲಭವಾಗಿ ನಾವು ಹೇಳ್ದಂಗೆ ಕೇಳೋ ಥರ ಮಾಡುವಂತ ಇದಲ್ಲ. ಯಾಕಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಬೇರೆ, ಅವ್ರ ಹಿಂದಿರುವಂತ ಶಕ್ತಿಗಳು ಕೂಡ ಬೇರೆ. ಬಟ್ RSSಗೆ ಇಂಪಾರ್ಟೆಂಟ್ ಆಗಲ್ವಾ? ಓಕೆ, ನಮ್ಮ 75 ವರ್ಷ ಆ ಲಾಕ್ ಇನ್ ಏನಿದೆಯಲ್ಲ ವಯಸ್ಸು, ಅದ್ರ ಬಗ್ಗೆನೇ ನಾವು ನೋಡ್ಕೊಂಡು ಹೋಗೋಣ ಅಥವಾ ಮುಂದೆ ಅಧಿಕಾರಕ್ಕೆ ಬರೋದು ನೋಡೋಣ ಅಂತ 2 ಆಯ್ಕೆಗಳಿರುತ್ತಲ್ಲ, ಅದ್ರ ಮುಂದೆ ಅಧಿಕಾರಕ್ಕೆ ಬರೋಣ ಅಂತ ನೋಡ್ಕೊಂಡ್ರು ಕೂಡ ನೆಕ್ಸ್ಟ್ 1 ಎಲೆಕ್ಷನ್ ನೋಡ್ಲಿಕ್ಕಾಗಲ್ಲ. ನೆಕ್ಸ್ಟ್ ಅವರು ಈ ಏನು ಅಧಿಕಾರದ ಅವರು ಯಾತ್ರೆ ಇದೆಯಲ್ಲ, ಇದನ್ನ ಮತ್ತೆ ಸುದೀರ್ಘ ಅವಧಿಗೆ ಮುಂದುವರಿಸಂತ ಒಬ್ಬ ಲೀಡರ್ ಅನ್ನ ಅವರು ನೋಡ್ಬೇಕಲ್ಲ. ಈಗ ವಯೋಮಾನ ಸಹಜವಾಗಿ ನೀವು ರಿಟೈರ್ ಮಾಡಿ ಅಥವಾ ಮಾಡದೇ ಇರಲಿ, ನರೇಂದ್ರ ಮೋದಿ ಅವರಿಗೆ 75 ವರ್ಷ ಅಂತೂ ಆಗ್ತದೆ. ವಯಸ್ಸಿನ ಕಾರಣಕ್ಕಾಗಿ ಕೆಲವು ಸಮಸ್ಯೆಗಳು ಬಂದೇ ಬರುತ್ತೆ. ಬಹಳಷ್ಟು ಸಮಸ್ಯೆಗಳು ಇರ್ತವೆ, ಆದ್ರೆ ಹೊರಗಡೆ ಈಗ ಅವು ಕಾಣ್ತಾ ಇರೋದಿಲ್ಲ. ಯಾಕಂತಂದ್ರೆ ಈ ಬಿಜೆಪಿಯ ಮೀಡಿಯಾ ಮ್ಯಾನೇಜ್ಮೆಂಟ್ ಎದುರುಗಡೆ ಉಳಿದವರು ಯಾರು ಕೂಡ ಏನು ಮಾಡಲ್ಲ. ಅವರು 24x7 ಇದೇ ರೀತಿ ಬಹಳ ಲೈವ್ಲಿ ಆಗಿರ್ತಾರೆ ಅಂತನೋ ತರಾನೇ ಹೊರಗಡೆ ಇರುತ್ತದೆ. ಅದಿರ್ಲಿ, ಅದೆಲ್ಲ ಎಲ್ಲ ರಾಜಕಾರಣಿಗಳು ಮಾಡುವಂತ ಕೆಲಸ, ಅದು ಮೋದಿ ಅವರೊಬ್ಬರೇ ಅಂತಲ್ಲ. ಆದ್ರೆ ಈ ರೀತಿ ಈ ಎಲ್ಲ ಭವಿಷ್ಯದ ರಾಜಕಾರಣ ಇನ್ನು ಸುದೀರ್ಘ ಕಾಲಕ್ಕೆ ರಾಜಕಾರಣ ಮಾಡಬೇಕು. ಆ ಒಂದು ಪ್ರಶ್ನೆಗೆ ಉತ್ತರಗಳೇನು ಕೊಡ್ತಿಲ್ಲ. ಈ ತರದ ಪ್ರಶ್ನೆಗಳು ಅಂತಂದ್ರೆ ಚರ್ಚೆಗಳಿಗೆ ಉತ್ತರ ಕೊಡುವಂತ ಗೋಜಿಗೆ ಅವ್ರು ಯಾರು ಹೋಗ್ತಿಲ್ಲ. ಪಕ್ಷದಲ್ಲಿ ಯಾರು ಕೂಡ, ಪಕ್ಷದಲ್ಲಾಗ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಸ್ವತಃ ಆಗ್ಲಿ ಆ 75 ವರ್ಷ ನಂತರ ನಿವೃತ್ತಿ ಬಗ್ಗೆ ಯಾರು ಕೂಡ ಚಕಾರ ಆಯ್ತಲ್ಲ, ಮತ್ತೆ ಅದ್ರ ಬಗ್ಗೆ ಸದ್ಯತೆ ಹಂಗೆ ಇದಾರೆ, ಹಂಗೆ ಹೋಗ್ತದೆ. ಇಲ್ಲ, ಅದು ಈಗ ಸದ್ಯಕ್ಕಂತೂ ಎಲ್ಲೂ ಕೂಡ ಕಾಂಗ್ರೆಸ್ ಎಲ್ಲಾರು ನಿಮ್ಗೆ 2 ವರ್ಷ ಮುಗಿತು ಎಳೀರಿ ಅಂತ ಹೇಳ್ತಾವ್ರು ಇವರು. ಬಟ್ ಅಲ್ಲ, ತರ ಇಲ್ಲ. ಆಂತರಿಕವಾಗಿ ನಡೀತಾ ಇರ್ಬೋದು, ಸಂಘದ ಮಟ್ಟದೊಳಗಡೆ ಒಂದು ಅವರ ಏನಾದ್ರೂ ಚಿಂತನೆ ನಡೀತಾ ಇರ್ಬೋದು, ಆದ್ರೆ ಅದು ಬಹಿರಂಗವಾಗಿ ನಡೆಯಲ್ಲ. ಸಂಘಕ್ಕೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲ ವರ್ಕಿಂಗ್ ಸ್ಟೈಲು ಬೇರೆ ಬೇರೆ ಇದೆ. ಇಲ್ಲಿ ಬಹಿರಂಗವಾಗಿ ಯಾರೋ ಏನೋ ಮಾತಾಡ್ತಾರೆ, ಅಶಿಸ್ತನ್ನು ಪ್ರದರ್ಶನ ಮಾಡ್ಬೋದು. ಎಲ್ಲರಿಗೂ ಕೂಡ ಅವರು ನೀವು ಅದಕ್ಕೆ ಅಶಿಸ್ತಾದ್ರು ಅನ್ರಿ ಅಥವಾ ಡೆಮೋಕ್ರಸಿ ಆದ್ರೂ ಅನ್ನಿ, ಅದು ಮತ್ತೆ ಬೇರೆ 2 ಆಂಗಲ್ ಬರ್ತದೆ ಅದಕ್ಕೆ. ಆದ್ರೆ RSS ನೊಳಗಡೆ ಈ ರೀತಿ ಬಹಿರಂಗ ಚರ್ಚೆ ಅದು ಇದೆಲ್ಲ ನಡೆಯಲ್ಲ. ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು ಅಂತಂದ್ರೆ ಅದಕ್ಕೆ ತಕ್ಕಂಗೆ ಏನ್ ಬೇಕು ಭೂಮಿಕೆಯನ್ನು ಸಿದ್ಧಪಡಿಸ್ಕೊಂಡು ಅವ್ರು ಹೋಗ್ತಾರೆ. ಕಂಟಿನ್ಯೂನೂ ಮಾಡ್ಬೋದು, ಕಂಟಿನ್ಯೂ ಮಾಡದೆ ಇಲ್ಲ ನೀವು ಉಳಿದವ್ರ ತರ ನೀವು ಕೂಡ ನಿಯಮವನ್ನ ಪಾಲಿಸಿ ಪ್ರಧಾನಿ ಸ್ಥಾನದಿಂದ ಬೇರೆಯವ್ರಿಗೆ ಬಿಟ್ಕೊಡಿ ಅಂತಲೂ ಕೂಡ ಹೇಳ್ಬೋದು. ಸೊ ಅಂತಿಮವಾಗಿ ನಾವು ಇವತ್ತು ದೇಶ ಮತ್ತೆ ರಾಜ್ಯ, ನರೇಂದ್ರ ಮೋದಿ ಅವ್ರ ಬದಲಾವಣೆ ಆದ್ರೆ ಏನ್ ಕತೆ ಈ ಸೆಪ್ಟೆಂಬರ್ಗೆ, ಸಿದ್ದರಾಮಯ್ಯನವ್ರ ನಂತರ ಏನ್ ಕತೆ ಈ ನವೆಂಬರ್ಗೆ ಅನ್ನೋದು ನಾವು ಚರ್ಚೆ ಮಾಡಿದ್ವಿ. ಬಟ್ ಜನಗಳಿಗೂ ಅದೇ ಲೆಕ್ಕಾಚಾರ ಇರುತ್ತೆ. ನಾವೇನ್ ಕ್ಲಾರಿಟಿ ಎಸ್ ಹೀಗೆ ಅಂತ ಹೇಳ್ತಿಲ್ಲ. ಈಗ ಆಗಬಹುದು, ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನ್ ಆಗಬಹುದು ಅನ್ನುವ ಬಟ್ 2 ನಿರ್ಧಾರದಲ್ಲಿ ಇಲ್ಲಿ ಸಿದ್ದರಾಮಯ್ಯ ಡಿಸೈಡಿಂಗ್ ಫ್ಯಾಕ್ಟರ್, ಇವ್ರು ನಿರ್ಧಾರ ತಗೋಬೇಕು. ಅಲ್ಲಿ ನರೇಂದ್ರ ಮೋದಿ ಅವರು ಡಿಸೈಡ್ ಮಾಡ್ಬೇಕು. ಅವರು ಮನಸ್ಸು ಮಾಡಿದ್ರೆ ಅವರು ಇಳಿತಾರೆ, ಇಲ್ಲ ನಾನು ಇದನ್ನ ಪಾಲಿಸಬೇಕು ಅಂತ ಅವ್ರು ಏನಾದ್ರು ತೀರ್ಮಾನ ಮಾಡಿದ್ರೆ ಅವ್ರು ಇಳಿತಾರೆ. ಇಲ್ಲದೆ ಹೋದ್ರೆ ಅವರು ಇಳಿದೇ ಇರ್ಬೋದು. ಇಬ್ರು ಕೂಡ ಬಹಳ ಸ್ಟ್ರಾಂಗ್ ಲೀಡರ್ ಆಗಿರೋದ್ರಿಂದ ಅವರನ್ನ ನೀವು ಅವರ ಮಾತನ್ನ ಮೀರಿ ನೀವು ಅವರನ್ನ ಕೆಳಗಿಳಿಸ್ಲಿಕ್ಕೆ ಆಗಲ್ಲ ಅಂತ ಒಂದು ಸಿಚುವೇಶನ್ ರಾಜ್ಯದಲ್ಲೂ ಇದೆ, ರಾಷ್ಟ್ರದಲ್ಲೂ ಇದೆ ಅಂತ ಅನ್ಸುತ್ತೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.